ಪ್ರೀತಿಯಿಂದ ಪ್ರೀತಿಯಿಂದ ನೀಲ ಇವತ್ತಾನೆ ಮದುವೆಗೆ ಮನೆಗೆ ಬಂದಿದ್ದಾಳೆ. ಈ ಅಮ್ಮಾಜಿ ಅವಳ ಕಣ್ಣಲ್ಲಿ ನೀರು ಹಾಕ್ಸ್ತಾ ಇದ್ರೆ ಸಾಕು. ಹಾಗೇನಾದ್ರೂ ಆದ್ರೆ ಇವತ್ತು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಬಿಡ್ತೀನಿ ಅಷ್ಟೇ. ತೇಜು, ನೀಲುನ್ನ ಕರ್ಕೊಂಡು ಹೋಗಿ ಅಮ್ಮಾಜಿ ಪನಿಷ್ಮೆಂಟ್ ಕೊಡ್ತಿದಾರೇನೋ? ಆಣೆ ಮಾಡು, ಯಾರಿಗೂ ಹೇಳೋದಿಲ್ಲ ಅಂತ ಆಣೆ ಮಾಡು ನೀಲು. ಮೊದಲನೆಯದು ಸಾಹುಕಾರ ವಂಶದ ಆಸ್ತಿ ಬಗ್ಗೆ, ಎರಡನೆಯದು ನನ್ನ ಅಮ್ಮಾಜಿ ಬಗ್ಗೆ, ಮೂರನೆಯದು ಮೂರನೇ ರಹಸ್ಯ ಆ ರಹಸ್ಯ ಮೂರನೇ ರಹಸ್ಯ ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ. ತೇಜು, ನೀಲ ಬಂದ್ಲು ಕಣ. ಏನಾಯ್ತು ನೀಲ? ಬೈದ್ರಾ? ಸರಿಯಾಗಿ ಕ್ಲಾಸ್ ತಗೊಂಡಿರ್ತಾರೆ, ಹೇಳ್ಕೊಳಕ್ ನೀಲಂಗ ಅವಮಾನ ಅಲ್ವಾ? ಮನೆ ಅಂದ್ಮೇಲೆ ನೀವೆಲ್ಲ ಇದ್ದಿದ್ದೆ, ನಮ್ಮನೇಲಿ ನಮ್ಮ ಅಪ್ಪ ಅಮ್ಮ ಬೈಯಲ್ವಾ? ದೊಡ್ಡೋರು ಬೈತಾರೆ, ಅದನ್ನ ಪಾಠ ಅನ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೇ ನೀಲು. ಇಷ್ಟಕ್ಕೂ ಅಮ್ಮಾಜಿ ನಿನ್ಗೇನ್ ಹೇಳಿದ್ರು? ಹೌದು, ಏನ್ ಹೇಳಿದ್ರು ನೀಲು? ಹೇಳಿ ನೀಲು, ಪರವಾಗಿಲ್ಲ. ಅಮ್ಮಾಜಿ ನನ್ಗೊಂದು ಗುಟ್ಟು ಹೇಳಿದ್ರು. ಗುಟ್ಟ? ತುಂಬಾ ಒಂದ್ ದೊಡ್ಡ ಗುಟ್ಟು ಹೇಳಿದ್ರು. ಅರ್ಜೆಂಟ್ ಆಗಿ ಒಂದ್ ಮಗು ಬೇಕಂತೆ. ಓ, ನಾನ್ ರೆಡಿ. ನಾನು ರೆಡಿ. ಪಚ್ಚೆ ಈ ಮನೆಗೆ ಅರ್ಜೆಂಟ್ ಆಗಿ ಒಂದ್ ಮಗುನ ಕೊಡ್ಲೇಬೇಕು ಅಂದ್ರು. ಅಲ್ಲಿವರೆಗೂ ನೀನು ತೇಜು ಬೇರೆ ಬೇರೆ ರೂಮಲ್ಲಿ ಇರಿ ಅಂದ್ರು. ಅಯ್ಯೋ ಮಂಗ. La la
ಎಲ್ರ ಕುತೂಹಲನ ಎಷ್ಟು ಚೆನ್ನಾಗಿ ಗಾಳಿಗೆ ತೂರ್ಬಿಟ್ಲು. ಮದುವೆ ಅಂತ ಹೇಳಿ ಕಳಿಸ್ರು, ಈ ಅಪ್ಪ ಇಲ್ಲೇ ಇದ್ದಾನಲ್ಲ, ಯಾಕೆ ಇವನು ವಾಪಸ್ ಹೋಗ್ಲಿಲ್ಲ? ನಮಸ್ಕಾರ. ನಮಸ್ತೆ. ನಮಸ್ಕಾರ. ಇವರು ಬೆಂಗಳೂರಿಂದ ಬಂದಿದ್ದಾರೆ. ನೀಲಾ ತೇಜು ಮದುವೆ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಬಂದಿದ್ದಾರೆ. ಇವರಿಬ್ರು ಮದುವೆ ಬಗ್ಗೆ ವಿಚಾರಣೆನಾ? ಯಾಕೆ? ಕೇಳೋದಿಕ್ಕೆ ತುಂಬಾ ಹೊಸದಾಗಿದೆಯಲ್ಲ. ನೀಲ ಮತ್ತು ತೇಜಸ್ ಮದುವೆ ಯಾವಾಗಾಯ್ತು ಅದನ್ನ ಮೊದಲು ಹೇಳಿ ಮೇಡಮ್. ಇವತ್ತು ಸರಿಯಾಗಿ 1 ತಿಂಗಳಾಯ್ತು. ಶಮಾ, ನೀನು ಉಪೇಂದ್ರ ಅವ್ರ ಸಿನಿಮಾಗೆ ನೀಲು ತೇಜು ಮದುವೆ ಇನ್ವಿಟೇಷನ್ ಮಾಡಿಸಿದ್ಯಲ್ಲ, ಅದನ್ನ ಇವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಈ ಮದುವೆ ಅಂದ್ರೆ ಶೂಟಿಂಗ್ ಮದುವೆ ನಡಿಬಾರ್ದು ಅಂತ ಏನ್ ಹೊಟ್ಟೆ ಕಿಚ್ಚಪ್ಪ ಊರ್ ಜನಗಳಿಗೆ. ಸರ್, ನಿಮಗೆ ಗೊತ್ತಿದ್ಯೋ ಇಲ್ವೋ, ನಮ್ ತೇಜು ನೀಲ ಇಬ್ಬರನ್ನು ಕಿಡ್ನಾಪ್ ಮಾಡಿದ್ರು. ಹೌದಾ? ನಮ್ಗೆ ಯಾರಿಗೂ ವಿಷಯನೇ ಗೊತ್ತಾಗಿಲ್ಲ. ಅದು ನಮ್ಮ ಪೊಲಿಟಿಷಿಯನ್ವರೆಗೂ ಬಂದಿತ್ತು. ವಿಷಯ ನಂಗೆ ಗೊತ್ತು, ಹೇಳಿ. ಆ ಕಿಡ್ನಾಪ್ ಆದ್ಮೇಲೆ ನೀಲುನ್ ಮದುವೆ ಆಗೋದು ಕಷ್ಟ, ಹೇಗೂ ನಿಮ್ ಮಗ ಪ್ರೀತಿ ಮಾಡ್ತಿದ್ದಾನಲ್ಲ, ಬೇಗ ಮದುವೆ ಮಾಡಿಸ್ಬಿಡಿ ಅಂತ ನೀಲನಪ್ಪ ತುಂಬಾ ಒತ್ತಾಯ ಮಾಡಿದ್ರು. ಬೇಡ ಅನ್ನೋಕ್ಕಾಗ್ಲಿಲ್ಲ. ಹೆಣ್ಮಕ್ಳು ವಿಷಯ ನೋಡಿ, ಹೆಣ್ಮಕ್ಳು ನೊಂದ್ಕೊಂಡ್ರೆ ನಮ್ಮ ಅಮ್ಮಾಜಿಗೆ ಆಗುದಿಲ್ಲ. ಅದಕ್ಕೆ ಯಾರಿಗೂ ಹೇಳ್ದೆ ಪಟಾಪಟ ಅಂತ ದೇವಸ್ಥಾನದಲ್ಲಿ ಮದುವೆ ಮಾಡ್ಬಿಟ್ಟು. ಈಗ ನೀಲ ತೇಜು ಮದುವೆ ವಿಷಯ ಚರ್ಚೆ ಮಾಡೋದಕ್ಕೆ ನೀವ್ಯಾಕೆ ಇಲ್ಲಿವರೆಗೂ ಬಂದಿದ್ದೀರಾ? ಅದನ್ ಮೊದ್ಲು ಹೇಳಿ. ನೀಲ ತೇಜಸ್ ಮದುವೆ ಆಗ್ಬಾರ್ದು ಅಂತ ಕೋರ್ಟ್ ತಡೆಯಾಜ್ಞೆ ತಂದಿದೆ. ಇಲ್ಲಿ ನೋಡಿದ್ರೆ ಅವರಿಗೆ ಮದುವೆ ಆಗಿದೆ. ಈ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ. ಮದುವೆಯಾಗಿ 1 ತಿಂಗಳಾಯ್ತು ಅಂತೀರ. ಕತ್ತಲ್ಲಿ ನೋಡಿದ್ರೆ ಈಗ ತಾನೇ ಮದುವೆ ಆಗಿರೋ ತರ ಅರ್ಶಿನ ದಾರ ಇದೆಯಲ್ರಿ.
ಪ್ರೀತಿಯಿಂದ